ಹೇಳ್ಪನಪ್ಪ. ಮೇಡಮ್, ಅರ್ಚನೆಗೇನೋ ವಾಶ್ರೂಮ್ಗೆ ಅರ್ಜೆಂಟ್ ಅಂತೆ, ಮುಂದೆ ನಿಲ್ಲಿಸ್ತೀನಿ. ಸರಿ, ನಿಲ್ಸು. ಸರಿ, ಬೇಗ ಹೋಗಪ್ಪ. ನಾನು ಆ ಕಾರ್ಗಳನ್ನ ನೋಡಿದ್ದು ನಿಜ. ಅದನ್ನ ಫಾಲೋ ಮಾಡ್ಕೊಂಡು ಬಂದಿದ್ದು ನಿಜ. ಆದ್ರೆ ಅವ್ರು ಎಲ್ಲಿ ಮಿಸ್ ಆದ್ರು ಒಂದು ಅರ್ಥ ಆಗ್ತಾ ಇಲ್ಲ. ಹೇಗ್ ಕಂಡುಹಿಡಿಯೋದು? ನನ್ನ ಮಚ್ಚ ಟೋಲ್ ಪ್ಲಾಜಾಲ್ಲೇ ತಾನೇ ಕೆಲಸ ಮಾಡೋದು. ಒಂದ್ಸಲಿ ಅವನಿಗೆ ಫೋನ್ ಮಾಡಿದ್ರೆ ಹಲೋ ವೀರಣ್ಣ ಸರ್, ನಾನೇ ಫೋನ್ ಮಾಡೋಣ ಅನ್ಕೊಂಡೆ. ಬಾವ ಇವಾಗ ಹುಷಾರಾಗಿದ್ದಾರೆ. ಹೋ ಹೌದಾ? ತುಂಬ ಸಂತೋಷವಾದ ವಿಚಾರನೇ ಹೇಳಿದ್ರಿ ವಿಕಾಸ್ ಅವರೇ. ವಿಕಾಸ್ ಅವರೇ, ನಾನೊಂದ್ಸರಿ ಸಿದ್ಧಾರ್ಥ ಅವ್ರನ್ನ ನೋಡಿ ಮಾತಾಡಿಸಿ ಕ್ಷಮೆ ಕೇಳಬೇಕು ಅಂತ ಅನ್ಕೊಂಡೆ. ವೀರಣ್ಣ ಸರ್, ನೀವು ಕ್ಷಮೆ ಕೇಳಬೇಕು ಅನ್ನೋ ಮಾತನ್ನ ಆಡಬೇಡಿ. ನೀವು ಯಾವ ತಪ್ಪನ್ನು ಮಾಡಿಲ್ಲ. ನೀವು ತಪ್ಪು ಮಾಡಿದವರೇ ಬೇರೆ. ಹೌದು, ನಾನು ಯಾವ ತಪ್ಪು ಮಾಡಿಲ್ಲ. ಆದರೆ ತಪ್ಪು ಮಾಡಿದವ್ರನ್ನ ಮದುವೆ ಮಂಟಪದಿಂದ ಓಡಿಸ್ಬಿಟ್ಟಿದ್ದೀವಿ ವಿಕಾಸ್ ಅವರೇ. ಓಡಿಸ್ಬಾರ್ದಾಗಿತ್ತು ವೀರಣ್ಣ ಸರ್. ನಾನು ಬಂದು ಒಂದು ಗತಿ ಕಾಣಿಸ್ತಿದ್ದೆ ಅವನ್ನ. ವಿಕಾಸ್ ಅವರೇ, ಆ ವಿಷಯನ ನೀವು ಬಿಟ್ಬಿಡಿ. ಏನಿಲ್ಲ, ನಾನೊಂದ್ಸರಿ ಸಿದ್ಧಾರ್ಥ ಅವ್ರ ಹತ್ರ ಮಾತಾಡಬೇಕು. ಡಾಕ್ಟರ್ ಏನಾದರೂ ಫೋನ್ ಕೊಡಿ ಅಂತ ಹೇಳಿದ್ರೆ ಒಂದ್ಸರಿ ಕೊಟ್ಟರೆ ನಾನು ಮಾತಾಡ್ತೀನಿ. ಸರಿ, ನಾನು ಡಾಕ್ಟರ್ ಕೇಳಿ ಫೋನ್ ಮಾಡ್ತೀನಿ. ನೀವು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡಿ. ನೀವು ನಿಶ್ಚಿಂತೆಯಿಂದ ಇರಿ. ನಾನು ಡಾಕ್ಟರ್ ಕೇಳಿ ಫೋನ್ ಮಾಡ್ತೀನಿ. ಸರಿಯಪ್ಪ. ಕಂದ, ಬಾ ಬಾ ಬಾ, ಕೂತ್ಕೋ. ನಿದ್ದೆ ಮಾಡ್ಲಿಲ್ವಾ? ಅಲ್ಲಮ್ಮ, ನಿದ್ರೆ ಮಾತ್ರ ಕೊಟ್ಟು ಬಂದಿದ್ನಲ್ಲಮ್ಮ, ತಗೊಳ್ಳಿಲ್ಲ? ಅಣ್ಣ, ನನಗೆ ಯಾಕೋ ನಿದ್ದೆ ಬರ್ತಿಲ್ಲ ಅಣ್ಣ. ಅಚ್ಚು, ಯಾಕಮ್ಮ, ಏನಾಯ್ತು? ಏನಾದ್ರೂ ಆಗ್ಬಿಡುತ್ತೇನೋ ಅನ್ನೋ ಭಯ. ಭಯನಾ? ನಿನಗ? ಯಾಕಪ್ಪ? ಅಣ್ಣ, ಅದು ನಾನು ಕಂದ, ಈ ಅಣ್ಣನ ಹತ್ರ ಏನಾದರೂ ಮಾತಾಡ್ಬೇಕಾ? ಅಣ್ಣ, ನಾನೀಗ ಮಾತಾಡೋ ಮಾತಿಂದ ನಿನ್ ಮನ್ಸಿಗೆ ಬೇಜಾರಾಗ್ಬೋದು. ಆದ್ರೂ ನಾನು ನಿಂಗೆ ಅದನ್ನ ಹೇಳ್ಬೇಕು. ಅಮ್ಮ, ಅಚ್ಚು, ಏನಪ್ಪ? ಅಣ್ಣ, ಅದು ಈಗ ನಡೀತಿರೋ ಮದ್ವೆನಾ ಮದುವೆನಾ? ಇಲ್ಲಿಗೆ ನಿಲ್ಸ್ಬಿಡು.